ಎಜಿ ನ್ಯೂಸ್ಗೆ ಸ್ವಾಗತ. ಚೇಂಬರ್ ತುಂಬಿ ರಸ್ತೆಗೆ ಸೋರಿದ್ರೂ ಎಚ್ಚರ ವಹಿಸಿದ ಹಾಸನ ನಗರಸಭೆ. ಹಾಸನ ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ 21 ಹಾಗೂ ವಾರ್ಡ್ ನಂಬರ್ 28 ನ್ಯಾಷನಲ್ ಶಾಲೆಯ ಹತ್ತಿರ ಚೇಂಬರ್ ತುಂಬಿ ರಸ್ತೆಗೆ ಸೋರ್ತಾ ಇದ್ದು, ಶಾಲೆಗೆ ಬರುವ ಮಕ್ಕಳು ಜಾರಿ ಬೀಳುವ ವ್ಯವಸ್ಥೆ ಉಂಟಾಗಿದ್ದು, ಸಾರ್ವಜನಿಕರಿಗೆ ಹಾಗೂ ವಾಹನಗಳಿಗೆ ತಿರುಗಾಡಲು ತೊಂದರೆ ಉಂಟಾಗ್ತಾ ಇದೆ. ನಗರಸಭೆಯ ಆಡಳಿತ ಅಧಿಕಾರಿಗಳಿಗೂ ಆದಷ್ಟು ಬೇಗ ಸರಿಪಡಿಸಬೇಕು ಅಂತ 21 ವಾರ್ಡ್ ಹಾಗೂ 28 ವಾರ್ಡ್ನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಚಿಕ್ಕನಕಟ್ಟೆ ರಸ್ತೆ 28ನೇ ವಾರ್ಡ್ ಮತ್ತು 21ನೇ ವಾರ್ಡಿನ ಮಧ್ಯಭಾಗದಲ್ಲಿ ಇರುವಂಥ ಚೇಂಬರ್, ಹಳೇ ಕಾಲದ ಚೇಂಬರ್. 20 ಅಡಿ ಆಳ ಇದೆ. 10 ವರ್ಷದಿಂದ ಪಕ್ಕದಲ್ಲಿ ಬೇರೆ ಒಂದು ಕಲೆಕ್ಷನ್ ಬಂದಿದೆ. ಆದರೂ ಕೂಡ ನಗರಸಭೆಯ ನಿರ್ಲಕ್ಷ್ಯದಿಂದ ಇಲ್ಲಿ ಕೆಲವು ಮನೆಗಳ ಕಲೆಕ್ಷನ್ ಹಾಗೇ ಬಿಟ್ಟಿದ್ದಾರೆ. 10 ವರ್ಷದಿಂದ ಅದೇ ರೀತಿ ಇಲ್ಲಿ ಇದೆ. ಇದು ಸಂಪೂರ್ಣ 20 ಅಡಿ ನೀರು ತುಂಬಿದ್ದು, ಇದು ಅಪಾಯ ಮಟ್ಟದಲ್ಲಿದೆ. ಇದು ಕುಸಿದು ಬೀಳುವ ಹಂತದಲ್ಲಿದೆ. ಇವಾಗ ಯಾವಾಗ ಕುಸಿದು ಬೀಳುತ್ತೋ ಅದು ಗೊತ್ತಿಲ್ಲ. ಇದು ಏನೇ ಕುಸಿದು ಬಿದ್ದು ಏನೇ ತೊಂದರೆ ಆದರೂ ಅದು ನಗರಸಭೆಯೇ ಹೊಣೆಗಾರಿಕೆ ಆಗಬೇಕಾಗುತ್ತೆ. ಈಗ ಇಲ್ಲಿ ಎಲ್ಲ ಸುತ್ತಮುತ್ತಲ ಮನೆಗಳೆಲ್ಲ ಶೀತಲಗೊಂಡು ಮನೆಗಳಿಗೆ ತುಂಬ ತೊಂದರೆಯಾಗಿ ಹಾನಿಯಾಗ್ತಾ ಇದೆ. ದಯವಿಟ್ಟು ನಗರಸಭೆಯವರು ಇದನ್ನು ಗಮನ ಹರಿಸಿ ಇದನ್ನು ಸರಿ ಮಾಡಿಕೊಡ್ಬೇಕು. ನಾವು ತುಂಬ ಸಲ ಏರಿಯಾ ವತಿಯಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎಷ್ಟೇ ಕಂಪ್ಲೇಂಟ್ ಕೊಟ್ಟರೂ ಕೂಡ ಅದು ಅವರು ಯಾವ ಕೆಲಸನೂ ಮಾಡಿಲ್ಲ. ಅದಕ್ಕೆ ದಾಖಲಾತಿಗಳು ನಮ್ಮ ಹತ್ರ ಇಟ್ಟಿದ್ದೀವಿ. ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಿ ಇದನ್ನು ಸರಿಪಡಿಸಬೇಕಂತ ನಾವು ಕೇಳಿಕೊಳ್ತೇವೆ. ಪರ್ವೇಜ್ ಅಹಮದ್, ಹಾಸನ ಏಜೆಂಟ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.